ಆತ್ಮೀಯರೇ, ಎಲ್ಲರಿಗೂ ಶುಭೋದಯ. ಸೂರ್ಯ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿರುವ ಈ ಮುಂಜಾನೆ ಮಾತಿಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಈ ಮುಂಜಾನೆಯ ಈ ಸುಮಧುರ ಮಾತುಗಳನ್ನು ಪುನಃ ಕೇಳಿ ಮನದಲ್ಲಿ ಅವುಗಳನ್ನು ಹೇಳ್ಕೊಳ್ತಾ ಮನದಟ್ಟು ಮಾಡಿಕೊಳ್ಳಿ. ಈ ಮುಂಜಾನೆ ಮಾತುಗಳು ಪ್ರತಿಯೊಬ್ಬರಲ್ಲೂ ಧನಾತ್ಮಕ ಶಕ್ತಿಯನ್ನು ಕೊಡುವಂಥ ಮಾತುಗಳಾಗಿರುತ್ತವೆ. ನಮ್ಮಲ್ಲಿರುವ ಭಯವನ್ನು ಹೋಗಲಾಡಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ದಿಸೆಯಲ್ಲಿ ಈ ಮುಂಜಾನೆ ಮಾತುಗಳು ಎಲ್ಲರಿಗೂ ಒಂದು ಪ್ರೇರಕ ಶಕ್ತಿಯಾಗಿವೆ. ಅಫರ್ಮೇಷನ್ಸ್: ನಾನು ಆತ್ಮವಿಶ್ವಾಸ ಮತ್ತು ತೊಡಗಿಸಿಕೊಳ್ಳುವ ಸಾರ್ವಜನಿಕ ಭಾಷಣಕಾರನಾಗಿದ್ದೇನೆ ಮತ್ತು ನನ್ನ ಮಾತುಗಳಿಂದ ನನ್ನ ಪ್ರೇಕ್ಷಕರನ್ನು ನಾನು ಆಕರ್ಷಿಸುತ್ತೇನೆ. ನಾನು ಸ್ಪಷ್ಟತೆ ಮತ್ತು ಅಧಿಕಾರದಿಂದ ಮಾತನಾಡುತ್ತೇನೆ ಮತ್ತು ನನ್ನ ಸಂದೇಶವು ಕೇಳುವವರಿಗೆ ಪ್ರತಿಧ್ವನಿಸುತ್ತದೆ. ನಾನು ವೇದಿಕೆಯಲ್ಲಿ ಶಕ್ತಿಯುತ ಉಪಸ್ಥಿತಿಯನ್ನು ಹೊಂದಿದ್ದೇನೆ ಮತ್ತು ನನ್ನ ವರ್ಚಸ್ಸು ಮತ್ತು ಉತ್ಸಾಹದಿಂದ ನಾನು ಎಲ್ಲರ ಗಮನವನ್ನು ಸೆಳೆಯುತ್ತೇನೆ. ನನ್ನ ಪ್ರಸ್ತುತಿಗಳಲ್ಲಿ ನಾನು ಚೆನ್ನಾಗಿ ಸಿದ್ಧಗೊಂಡಿದ್ದೇನೆ ಮತ್ತು ಸಂಘಟಿಸಿದ್ದೇನೆ ಮತ್ತು ನನ್ನ ಸಂದೇಶವನ್ನು ನಾನು ವಿಶ್ವಾಸ ಮತ್ತು ಸುಲಭವಾಗಿ ತಲುಪಿಸುವ ಶಕ್ತಿಯನ್ನು ಹೊಂದಿದ್ದೇನೆ. ನಾನು ನನ್ನ ಪ್ರೇಕ್ಷಕರೊಂದಿಗೆ ಆಳವಾದ ಮಟ್ಟದಲ್ಲಿ ಸಂಪರ್ಕವನ್ನು ಹೊಂದಿದ್ದೇನೆ ಮತ್ತು ನನ್ನ ಮಾತುಗಳಿಂದ ನಾನು ಅವರನ್ನು ಸುಲಭವಾಗಿ ಪ್ರೇರೇಪಿಸುತ್ತೇನೆ ಮತ್ತು ಪುನಃ ಪ್ರೇರೇಪಿಸುತ್ತೇನೆ. ನಾನು ಅನುಭವಿಸುವ ಯಾವುದೇ ನರಗಳು ಅಥವಾ ಆತಂಕವನ್ನು ನಾನು ಸದಾ ಸ್ವೀಕರಿಸುತ್ತೇನೆ ಮತ್ತು ಸ್ವಾಗತಿಸುತ್ತೇನೆ. ಅವರು ಕೇವಲ ಸ್ಪೀಕರ್ ಆಗಿ ನನ್ನನ್ನು ಬಲಪಡಿಸುತ್ತಾ ಇರುತ್ತಾರೆ ಮತ್ತು ಹೆಚ್ಚು ವಿಷಯಗಳನ್ನು ನನ್ನಿಂದ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ. ನಾನು ಸಾರ್ವಜನಿಕವಾಗಿ ಮಾತನಾಡುವ ಪ್ರತಿ ಬಾರಿ ನಾನು ಆತ್ಮವಿಶ್ವಾಸ ಮತ್ತು ಕೌಶಲ್ಯದಿಂದ ಬೆಳೆಯುತ್ತೇನೆ ಎನ್ನುವ ವಿಶ್ವಾಸ ನನ್ನಲ್ಲಿ ಹೆಚ್ಚಾಗುತ್ತಿದೆ. ಪ್ರತಿ ಅವಕಾಶದೊಂದಿಗೆ ಹೆಚ್ಚು ಪರಿಣಾಮಕಾರಿ ಸಂವಹನಕಾರನಾಗುತ್ತಿದ್ದೇನೆ. ನಾನು ನೈಸರ್ಗಿಕ ಕಥೆಗಾರ ಮತ್ತು ಇತರರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಎಲ್ಲರನ್ನೂ ಪ್ರೇರೇಪಿಸಲು ನಾನು ನನ್ನ ಪದಗಳ ಶಕ್ತಿಯನ್ನು ಯಶಸ್ವಿಯಾಗಿ ಬಳಸುತ್ತೇನೆ. ನಾನು ಪ್ರಭಾವಶಾಲಿ ಸಾರ್ವಜನಿಕ ಭಾಷಣಕಾರನಾಗಿದ್ದೇನೆ ಮತ್ತು ನನ್ನ ಸಂದೇಶವು ನನ್ನ ಪ್ರೇಕ್ಷಕರ ಮೇಲೆ ಶಾಶ್ವತವಾದ ಪ್ರಭಾವವನ್ನು ನೀಡುತ್ತದೆ. ನನ್ನ ಸಂದೇಶವನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳುವ ಅವಕಾಶಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ಮತ್ತು ನಾನು ಉತ್ಸಾಹ, ದೃಢೀಕರಣ ಮತ್ತು ಉದ್ದೇಶದಿಂದ ಮಾತನಾಡುತ್ತೇನೆ ಎಂಬುದು ನನ್ನಲ್ಲಿರುವಂಥ ಒಂದು ಶಕ್ತಿಯಾಗಿದೆ ಎನ್ನುವ ಧನಾತ್ಮಕ ಅಂಶ ನನಗೆ ಗೊತ್ತಿದೆ. ಈ ಮುಂಜಾನೆಯಲ್ಲಿ ಈ ಸುಮಧುರವಾದ ಮಾತುಗಳನ್ನು ಆಲಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.